ಅಂಗದ, ನೀನು ಶ್ರೀರಾಮನ ಸಂದೇಶವನ್ನು ಸಂಪೂರ್ಣವಾಗಿ ತಿಳಿಸಿದೆಯಾ? ಒಂದಿಷ್ಟೂ ಬಿಡದೆ ವಿವರವಾಗಿ ಹೇಳಿದ್ದೇನೆ ಚಿಕ್ಕಪ್ಪ. ಅದನ್ನೆಲ್ಲ ಕೇಳಿದ ಮೇಲೇನೆ ಅವನು ಆಕ್ರೋಶಗೊಂಡು ನನ್ನನ್ನು ಕೊಲ್ಲಲು ಆಜ್ಞಾಪಿಸಿದ್ದು. ಅಂಗದ, ನೀನು ಅಲ್ಲಿಂದ ಹೇಗೆ ಪಾರಾಗಿ ಬಂದೆ? ರಾಮಚಂದ್ರ, ದೂತನನ್ನು ಕೊಲ್ಲಲು ಮುಂದಾದಾಗ ಅವನ ದುಷ್ಟತನವನ್ನು ಕಂಡು ನನಗೂ ಕೋಪ ಬಂತು. ಅದೇ ರಾವಣನ ದೂತರನ್ನು ನೀನು ಕ್ಷಮಿಸಿ ಬಿಟ್ಟು ಕಳಿಸಿದ್ದು ನನ್ನ ನೆನಪಿಗೆ ಬಂತು. ದುರ್ಗುಣಗಳೇ ತುಂಬಿರುವ ಅವನಲ್ಲಿ ಅಂಥ ಒಳ್ಳೆಯ ಗುಣಗಳು ಇರಲು ಸಾಧ್ಯವೇ? ಹನುಮಂತ ಲಂಕಾದಹನದಿಂದ ಅವಾಂತರ ಮಾಡಿ ಬಂದದ್ದು ನೆನಪಾಗಿ ನಾನು ಅವನಿಗೆ ಸಾಕಷ್ಟು ಹಾನಿ ಮಾಡಿ ಅವನ ರಾಕ್ಷಸ ಭಟರನ್ನು ಬಡಿದುರುಳಿಸಿ ತಪ್ಪಿಸಿಕೊಂಡು ಬಂದೆ. ಬಲೆ ಅಂಗದ, ಒಳ್ಳೆಯ ಕೆಲಸವನ್ನೇ ಮಾಡಿದೆ. ವಾನರ ವೀರರ ಬಲವೆಷ್ಟೆಂಬುದನ್ನು ನನ್ನಂತೆ ಹನುಮಂತನಂತೆ ಆ ದುಷ್ಟ ರಾವಣನಿಗೆ ತೋರಿಸಿ ಬಂದೆ.